ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್, ರಾಜ್ಯಸಭೆ ಕೇಳಲಿಲ್ಲ ಅಂತಂದ್ರೆ ನಾವು ಕೊಟ್ಟಿದ್ವಿ ಕಳೆದ ಬಾರಿ ಕಾಂಗ್ರೆಸ್ನಿಂದ. ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು? ಒಂದು ನಿಮಿಷ, ಕಾಂಗ್ರೆಸ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಆಗ ನಂಬರ್ ಎಲ್ಲಿತ್ತು ಅವತ್ತು? ಅವತ್ತಿನ ದಿನ ನಮ್ಮ ಸರ್ಕಾರ ಹೋಗಿತ್ತು, ದೇವೇಗೌಡರನ್ನು ಸೋಲಿಸಿದ್ರು 19ರಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ. ಆ ಸಂದರ್ಭದಲ್ಲಿ 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು, ಅವತ್ತು ಬಿ ಜೆ ಪಿನಲ್ಲೂ ಇನ್ನೊಂದು ಅಭ್ಯರ್ಥಿಗೆ ನಂಬರ್ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ನಂಬರ್ ಇರಲಿಲ್ಲ, ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಇದೇ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಏನಾಗಿದ್ದರು, ನಾನು ಅಧಿಕಾರ ಹೇಳಿದ್ರು, ಅವರೇ ಫೋನ್ ಮಾಡಿ ನನಗೆ ಹೇಳಿದರು, ನೋಡಿ ನಾವು ಅಭ್ಯರ್ಥಿ ಆಗ್ತಾಯಿಲ್ಲ ಬಿ ಜೆ ಪಿಯಿಂದ, ದೊಡ್ಡವ್ರಿಗೆ ಈ ಥರ ಏನಾಗಿದೆ ತುಮಕೂರಿನಲ್ಲಿ, ಅವ್ರು ರಾಜ್ಯಸಭಾದಲ್ಲಿ ಇದ್ದರೂ ಒಳ್ಳೆಯದು ಅಂತ ಹೇಳಿ ನಾವು ಅಭ್ಯರ್ಥಿ ಆಗ್ತಿಲ್ಲ, ನೀವು ಚುನಾವಣೆ ನಿಲ್ಲಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರೂ ಹೇಳಿದ್ರು. ದೇವೇಗೌಡರಾಗ ಒಪ್ಪಿರಲಿಲ್ಲ, ನಾನೇ ದೇವೇಗೌಡರಿಗೆ ಬಲವಂತವಾಗಿ ನೀವು ಅಲ್ಲಿರಬೇಕು ಅಂತ ಹೇಳಿ ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವ್ರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ ಅದು. ಈಗ ಒಕ್ಕಲಿಗರಿಗೆ ಅನ್ಯಾಯ ಆಗೋಯ್ತು ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಯಾವ ಥರ? ಅಯ್ಯೋ ರಾಮನೇ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ಅನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದು. ಈಗ ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಬಟ್ ಅವರು ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಮನೆಗೆ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಅವೆಲ್ಲ ಯಾವುದಕ್ಕೂ ನಾನು ಚರ್ಚೆ ಮಾಡಲ್ಲ ಬ್ರದರ್, ಜನ ತೀರ್ಮಾನ ಮಾಡ್ತಾರೆ. ಗೇಮ್ ಪ್ಲಾನ್ ಏನಿಲ್ಲ ಬ್ರದರ್, ಇಲ್ಲಿ ಅವರು 2 ಓಟು ನಾವು 2 ಓಟು ಇಲ್ಲಿರ್ತಕ್ಕಂಥದ್ದು. ಬಟ್ ಅವ್ರ ಅಧಿಕಾರ ಇದೆ, ಮನಿ ಪವರ್ ಇದೆ, ಮಸಲ್ ಪವರ್ ಇದೆ, ಅವರು ನಮಗಿಂತ ಮೇಲಿದ್ದಾರೆ, ನಾನು ಅದರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು 18 ಶಾಸಕರಿದ್ದಾಗ ನಮ್ಮ ಶಕ್ತಿನೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥದ್ದು ಒಂದು ಕಡೆ ತೋರಿಸ್ಕೊಳ್ಳೋದು ಪ್ರಥಮವಾಗಿ, ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿ ಜೆ ಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿ ಜೆ ಪಿ ಪಕ್ಷದಲ್ಲಿ 6ರಿಂದ 7 ಓಟು ಸರ್ಪ್ಲೇಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಅದರಿಂದ ಇಲ್ಲಿ ಕೆಲವು ಮಾಧ್ಯಮದಲ್ಲಿ ಅದೆಂಥದ್ದು ಕುದುರೆ ವ್ಯಾಪಾರ, ಆ ವ್ಯಾಪಾರ ಅಂತಕ್ಕಂಥದ್ದು ಏನಿದೆ, ಅದರ ಅವಶ್ಯಕತೆ ಇಲ್ಲ. ಯಾವುದೇ ವ್ಯಾಪಾರ ಮಾಡದೆ ಹಲವಾರು ರೀತಿಯಲ್ಲಿ ಈಗಿನ ರಾಜ್ಯದ ರಾಜಕಾರಣದ ಬೆಳವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಗೊಂದಲಗಳೇನಿದೆ, ಅದು ಯಾವ ಕಡೆ ಬೇಕಾದರೂ ಆ ತಕ್ಕಡಿ ಇವತ್ತು ಬಲ ಬರ್ತಕ್ಕಂಥ ವಾತಾವರಣ ಇದೆ. ನೋಡೋಣಂತೆ.